ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಬ್ಯಾಕು ಕ್ಯಾನ್ವರ್ಸ್ ಹಾಕಿ ನೆಕ್ ರೆಡಿ ಮಾಡಿಬಿಟ್ಟು ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡೆ. ಫುಲ್ಲು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲಿಲ್ಲ. ಬ್ಯಾಕ್ ಮಾತ್ರ ನಾನು ಕ್ಯಾನ್ವರ್ಸ್ ಹಾಕಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಕೊಟ್ಟಿದ್ದೀನಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಬ್ಲೌಸ್ ಫುಲ್ಲು ಸ್ಟಿಚ್ ಮಾಡೋಕ್ಕೆ ತೋರಿಸ್ತಿಲ್ಲ ಅಂತ ಅಂದಿರೋದಕ್ಕೆ ಬೇಜಾರು ಮಾಡ್ಕೊಬೇಡಿ. ವಿಡಿಯೋದಲ್ಲಿ ಆ ಥರ ಹೇಳ್ಬಿಟ್ಟಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಇವತ್ತು ತುಂಬ ಈಸಿಯಾಗಿ ನೆಕ್ ಸ್ಟಿಚ್ ಮಾಡ್ತಾ ಬ್ಲೌಸ್ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಇದಕ್ಕೆ ಪ್ಯಾಟರ್ನ್ ನೋಡಿ, ಈ ಥರ ಬಂದಿದೆ ಶೇಪು. ಇದನ್ನು ನಾನು ಫ್ಯೂಸಿಂಗ್ ಮೇಲೆ ಮಾರ್ಕ್ ಹಾಕ್ಕೊಂಡು ಲೈನಿಂಗ್ ಮೇಲೆ ಐರನ್ ಮಾಡ್ಕೊಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಸುತ್ತಲೂ 1 ಇಂಚು ಬಟ್ಟೆ ಬಿಟ್ಕೊಂಡಿದ್ದೆ, ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಇವಾಗ ಬ್ಯಾಕ್ ರೆಡಿ ಮಾಡೋಣ ಫ್ರೆಂಡ್ಸ್. ನೋಡಿ, ಈ ಥರ ಇಟ್ಕೊಂಡಿದ್ದೀನಿ. ಸೀದದಲ್ಲಿ ಲೈನಿಂಗ್ ಹಾಕೋಣ. ಈ ಥರ 1.5 ಇಂಚು 2 ಇಂಚ್ದು ಈ ಥರ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಪಟ್ಟಿ ಕಟ್ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ಬ್ಯಾಕಲ್ಲಿ ಕಟಿಂಗ್ ಮಾಡಬೇಕಾದ್ರೆ ನಾನು ಕಟಿಂಗ್ಗಳನ್ನ ತೋರಿಸಿರ್ತೀನಿ. ಕೆಳಗಡೆ ಬಾಟಮಲ್ಲಿ 1/4 ಇಂಚಷ್ಟು ಹಿಂಗೆ ಕ್ರಾಸಾಗಿ ಕಟ್ ಮಾಡಿಕೊಡ್ಬೇಕು. ಕಟ್ ಮಾಡ್ಕೊಬಿಟ್ಟು ಇದನ್ನು ಇದು ಮಾಡ್ತೀವಿ. ಕೆಳಗಡೆ 1/2 ಇಂಚ್ ಏನು ಬಿಟ್ಟಿರ್ತೀವೋ ಅದನ್ನು ಸ್ಟ್ರೈಟಾಗಿ ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಕೆಳಗಡೆ ಏನು ಪಟ್ಟಿ ಪೀಸ್ ಇರುತ್ತೆ ನೋಡಿ, ಅದು ಸ್ವಲ್ಪ ಲೈಟಾಗಿ ಎಳ್ಕೊಡಿ. ಯಾಕೆಂದರೆ ಸ್ವಲ್ಪ ಲೂಸ್ ಬಂದುಬಿಡುತ್ತೆ. ಅದಕ್ಕೆ ಎಕ್ಸ್ಟ್ರಾ ಪಟ್ಟಿ, ಈ ಥರ ಪಟ್ಟಿ ಪೀಸ್ ಕೊಟ್ಟಿದ್ದೀನಲ್ಲ, ಇದನ್ನು ಲೈಟಾಗಿ ಎಳ್ಕೊಳ್ಳಿ. ಇನ್ನೇನು ಎಳೆಯೋಕ್ಕೆ ಹೋಗಬೇಡಿ. ಬ್ಯಾಕೆ ಆಗಲಿ ಲೈನಿಂಗ್ ಆಗಲಿ. ಇದು ನಿಮ್ಗೆ ಗೊತ್ತಾ, ನಾನು ಮಂಗಳವಾರ ಕಟ್ ಮಾಡಿರೋದು. ಇವತ್ತು ನಾನು ಸ್ಟಿಚಿಂಗ್ ಮಾಡ್ತಿರೋದು ಭಾನುವಾರ. ಯಾಕೆ ಅಂತ ಅಂದರೆ ಅವತ್ತು ಕರೆಂಟ್ ಇರಲಿಲ್ಲ. ಬ್ಲೌಸ್ ಹೊಲಿಯೋ ಉದ್ದೇಶ ನನಗೆ ಕುಚ್ಚಿಗೆ ಕೊಟ್ಬಿಟ್ಟಿದ್ರು ಕ್ರೋಶ ವರ್ಕ್ ಮಾಡೋದು. ಅದಕ್ಕೆ ಏನು ಮಾಡಬೇಕು, ವರ್ಕ್ ಮಾಡೋದಕ್ಕೆ ಸ್ಯಾರಿ ಡಿಸ್ಟರ್ಬ್ ಮಾಡಿರಲಿಲ್ಲ. ಬ್ಲೌಸ್ ಹೊಲಿಬೇಕು, ಅದಕ್ಕೂ ಕರೆಂಟ್ ಇಲ್ಲ. ಅದರಿಂದ ಏನು ಮಾಡಿದೆ, ಫ್ರೀ ಇದನ್ನಲ್ವಾ ಕರೆಂಟ್ ಹೊಲಿತಲ್ವ ಅಂದ್ಬಿಟ್ಟು ಕಟಿಂಗ್ ಮಾಡಿಬಿಟ್ಟು ಕರೆಂಟ್ ಬಂತು. ಕಟಿಂಗ್ ಮತ್ತೆ ಮಾಡೋದಕ್ಕಾಗಲಿಲ್ಲ. ಬ್ಲೌಸು ರೆಡಿನ ಅವತ್ತೇ ಮಾಡಿದಿದ್ರೆ ನಾನು ವೀಡಿಯೋನೇ ಮಾಡ್ತಾ ಇರಲಿಲ್ಲ. ಮಾಡುವಷ್ಟು ಐಡಿಯಾ ನನಗಿರಲಿಲ್ಲ. ಸರಿನಾ, ನೋಡಿ ಆ ಥರ ಆಯಿತು. ಅಟ್ಯಾಚ್ ಆದಮೇಲೆ ಇವಾಗ ಈ ಲೈನಿಂಗ್ ಬಟ್ಟೆನ ಲೈನಿಂಗ್ ಮೇಲೆ ಹಾಕ್ಕೊಂಡು ಈ ಥರ ಪಟ್ಟಿ ಪೀಸ್ನ ಇಲ್ಲೊಂದು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಆಯಿತಾ, ಮಾಡ್ತಾ ಇರಲಿಲ್ಲ. ಆಮೇಲೆ ಅದು ಆಯಿತು ಮಂಗಳವಾರ. ಮತ್ತು ಸೀರೆನೆಲ್ಲ ಡಿಸೈನ್ ಮಾಡ್ಕೊಂಡು ಅದು ಕ್ರೋಶ ಎಲ್ಲ ಮಾಡ್ಕೊಂಡು ವರ್ಕು ಅದೆಲ್ಲ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಇವತ್ತು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದೆಲ್ಲ ಬಂದಿದ್ದು, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ಪೀಸ್ ಏನಿದೆ ಇದನ್ನು ಇಲ್ಲಿಂದ ಫೋಲ್ಡಿಂಗ್ ಮಾಡಿ. ಸೆಂಟ್ರಿಂದ ಫೋಲ್ಡಿಂಗ್ ಮಾಡಿದ್ರೆ ಅದೇನು ಲೂಸ್ ಐತೋ ನಾವು ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡಿಬಿಡ್ಬೋದು. ನಾವು ಸ್ಟಾರ್ಟಿಂಗಿಂದ ಲೂಸ್ ಮಾಡ್ಕೊಂಬಂದಾಗ ಏನಾಗುತ್ತೆ, ಮಧ್ಯದಲ್ಲಿ ರಿಂಕಲ್ ಬಂದುಬಿಡುತ್ತೆ ಈ ಪಟ್ಟಿ. ಸರಿನಾ, ಅದಕ್ಕೆ ಸ್ವಲ್ಪ ಪಟ್ಟಿನೂ ಎಳ್ಕೋಬೇಕು ಟೈಟಿಗೆ. ಈ ಥರ ಸ್ಟಿಚಿಂಗ್ ಲೈನಿಂಗ್ ಮೇಲೆ ಬರಬೇಕು ಇದು ಸ್ಟಿಚಿಂಗ್. ಲೈಟ್ ಆಫ್ ಮಾಡಲ್ಲ, ಮಿಷಿನಲ್ಲಿ ಕಾಣ್ತಿದ್ಯಾ? ಲೈಟ್ ಬೆಳಕ್ಕೇ ಗೊತ್ತಾಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋಗಳನ್ನ ಹಾಕ್ತೀನಿ. ಈ ಥರ ಅಟ್ಯಾಚ್ ಮಾಡ್ಕೊಬಿಟ್ಟು ಇದನ್ನು ಡಮ್ಮಿ ಸ್ಟಿಚ್ ಹಾಕೋಬೋದು. ಏನು ಅಂದರೆ ಡಮ್ಮಿ ಸ್ಟಿಚ್ ಹಾಕ್ಕೊಳ್ತೀನಿ. ಗುಂಪಿನ ಹಾಕ್ಕೋಬೋದು. ಅಯ್ಯಪ್ಪ, ಅದು ಕೈ ಚುಚ್ಕೊಂಡು ಸಾಕಾಗ್ಬಿಟ್ಟೈತೆ. ಸ್ವಲ್ಪ ಲಾಂಗ್ ಸ್ಟಿಚ್ ಇಟ್ಕೊಳ್ಳಿ. ಇಲ್ಲಿ ಒಂದು ಸ್ಟಿಚಿಂಗ್ ಹಾಕೋಣ. ಆಮೇಲೆ ಲಾಸ್ಟಲ್ಲಿ ಬಿಚ್ಕೊಳ್ಳೋಣ. ಆಯಿತಾ? ಏಕೆ ಅಂತ ಅಂದರೆ ಈ ಸ್ಟಿಚಿಂಗ್ ಹಾಕೊಂಡಾಗ ನಮಗೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಗುಂಪಿನ ಹಾಕೋಬೇಕು. ಆ ಗುಂಪಿನ ಹೋಗುತ್ತೆ. ಇದು ಹಾಕ್ಬಿಟ್ಟು ಸ್ಟಿಚಿಂಗ್ ಬಿಚ್ಚೋದೇ ಎಷ್ಟು ಈಸಿ. ಆ ಗುಂಪಿನ ಕೈಯಲ್ಲಿ ಚುಚ್ಚಿಸ್ಕೊಂಡು ಆ ನೋವನ್ನ ತಡೆಯೋಕ್ಕಾಗಲ್ಲ ನನಗಂತೂ. ನೋಡಿ, ಈ ಥರ ಇವಾಗ ಎಷ್ಟು ನೀಟಾಗೆ ಇಲ್ಲೊಂದು ಡಮ್ಮಿ ಸ್ಟಿಚ್ ಹಾಕ್ಕೊಬಿಟ್ರೆ ನೋಡಿ ಎಷ್ಟು ಫ್ಲ್ಯಾಟಾಗಿ ಬರುತ್ತೆ. ಸ್ಟಿಚಿಂಗ್ ಮಾಡೋದಕ್ಕೆ ಇದೇ ಆಗೋದಿಲ್ಲ. ಆಮೇಲೆ ಬಿಚ್ಕೊಳ್ಳೋಣ ಅದನ್ನು. ಆಮೇಲೆ ಅಂದರೆ ಫುಲ್ ಎಲ್ಲ ಬ್ಲೌಸ್ ರೆಡಿ ಆಗುತ್ತಲ್ವ. ಏಮಿಂಗು ಬಟನ್ನು, ಇದು ಕಾಜಾ ಬಟನ್ ಎಲ್ಲ ಮಾಡ್ತೀವಲ್ವ, ಆ ಟೈಮಲ್ಲಿ ಬಿಚ್ಕೊಳ್ತೀವಿ.
ಇದು ಏನಿದೆ ಎಕ್ಸ್ಟ್ರಾ ಇದೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ತೀನಿ, ನಾನು ಮಾಡ್ಕೊಂಡು ತೋರಿಸ್ತೀನಿ. ಇದು ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಳ್ಬಿಟ್ಟು ಈ ಲೈನಿಂಗ್ ಏನಿದೆ ಈ ಎಡ್ಜು ಫೋಲ್ಡಿಂಗ್ ಮಾಡ್ಕೊಂಡು ಸಮ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳೋಣ. ಸೆಂಟ್ರಿಗೆ ನ್ಯಾಚ್ ಹೊಡ್ಕೊಂಡು ಇಲ್ಲೂ ಒಂದೇ ಸಮ ಮಾಡ್ಕೊಂಡು ನೋಡಿ, ಈ ಎಡ್ಜು ಒಂದೇ ಸಮಕ್ಕೆ ಮಾಡ್ಕೊಂಡು ಇಲ್ಲಿ ಈ ಥರ ಟೈಟ್ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಹಿಂಗೆ ನೈಲ್ಸಲ್ಲಿ ಈ ಥರ ಸೆಂಟ್ರಿಗೆ ಒಂದು ಗೀರ್ ಥರ ಬರಲಿ ಅಂತ ಅಂದ್ಬಿಟ್ಟು ಈ ಥರ ಗೀಚ್ಕೊಂಡಾಗ ನೋಡಿ ಇಲ್ಲಿ ಲೈನ್ ಥರ ಕಾಣುತ್ತೆ. ನೋಡಿ ಈ ಲೈನು ಕಾಣುತ್ತೆ. ಇವಾಗ ಇದು ಎಲ್ಲ ಆಗಿದೆ ಅಲ್ವಾ. ಏನು ಅಂತಂದರೆ ನಾನು ಬ್ಲೌಸ್ಗೆ ನೆಕ್ ಆಗಲಿಕ್ಕೆ 2.25 ಇಂಚು ತೆಗ್ದಿರೋದು, ಸರಿನಾ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ತೆಗ್ದಿರೋದು. ನನಗೆ ಸ್ಟಿಚಿಂಗ್ ಬರಬೇಕಾಗಿರೋದು ನೋಡಿ, ಈ ಥರ ನಾವು ಸ್ಟಿಚಿಂಗ್ ಮಾಡಿದಾಗ 1/4 ಇಂಚಿಗೆ, ಅಂದರೆ 2.25 ಇಂಚಿಗೆ ಸ್ಟಿಚಿಂಗ್ ಬರುತ್ತೆ. 2 ಇಂಚಿಗೆ ನಾನು ಇದು ಮಾಡಿರೋದು ನೋಡಿ. ಈ ನ್ಯಾಚ್ ಏನು ನೋಡ್ಕೊಂಡಿದ್ದೀನಿ ಮತ್ತು ಇದ್ರದ್ದು ಅಷ್ಟೇ ಹಿಂಗೆ ಮಾಡ್ಕೊಂಡು ಸೆಂಟ್ರಿಗೆ ಇಲ್ಲೊಂದು ನ್ಯಾಚ್ ಹೊಡ್ಕೊಳ್ಳೋಣ. ಫ್ಯೂಸಿಂಗ್ ಏನಿದೆ ಇದನ್ನು ಅಷ್ಟೇ ಈ ಥರ ಮಾಡ್ಕೊಂಡು ಆಯಿತಾ. ಇಲ್ಲೂ ಒಂದು ಗೀಚ್ಕೊಂಡು ಲೈನ್ ಥರ ಬರುತ್ತೆ. ಇವಾಗ ಈ ನ್ಯಾಚ್ ಏನಿದೆ ಇದನ್ನು ಒಂದೇ ಇದಕ್ಕೆ ಸ್ಟ್ರೈಟಾಗಿ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಇಲ್ಲಿ ಏನು ಲೈನ್ ಇದೆ ಇಲ್ಲ ಅದೇ ಥರ ಸ್ಟಿಚಿಂಗ್ ಹಾಕ್ಕೊಂಡು ನೆಕ್ಕು ಅಗಲ ಬಂದು ನಾನಿವಾಗ ಇದನ್ನು 4 ಇಂಚು ತೊಗೊಂಡಿಲ್ಲ, ಅಂದರೆ 2 ಇಂಚ್ ಅಲ್ವಾ ತೆಗ್ದಿರೋದು, 4 ಇಂಚ್ ತೊಗೊಂಡಿಲ್ಲ, 4.25 ಇಂಚ್ ತೊಗೊಂಡಿದ್ದೀನಿ. ಯಾಕೆಂದರೆ ಫ್ಯೂಸಿಂಗ್ ಮೇಲೆ ನಮಗೆ ಸ್ಟಿಚಿಂಗ್ ಬರ್ತೈತೆ. ಫ್ಯೂಸಿಂಗ್ ಇಲ್ಲಾಂದರೆ ಪೈಪಿಂಗ್ ಮಾಡಿದ್ರು 1/4 ಇಂಚ್ ಹೋಗುತ್ತೆ. ಅದಕ್ಕೆ ನಾನು 2.25 ಇಂಚ್ ಏನು ಬರುತ್ತೋ ಅದ್ರ ಮೇಲೆ ನಾನು ಸ್ಟಿಚಿಂಗ್ ಹಾಕ್ತೀನಿ. ಸ್ಟಿಚಿಂಗ್ ಹೆಂಗೆ ಅಂತ ಅಂದರೆ ಈ ಎಡ್ಜಿಗೆ ಬರುತ್ತೆ, ಮಾರ್ಕ್ ಏನಿದೆ ಎಡ್ಜಿಗೆ ಬರುತ್ತೆ. ಎಡ್ಜಲ್ಲಿ 2.25 ಇಂಚ್ಗೆ ನಾನು ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ. ಯಾವುದೇ ಥರ ನೆಕ್ಕಿದ್ರೂ ಅಷ್ಟೇ ಇದೇ ಥರನೇ ಸ್ಟಿಚಿಂಗ್ ಮಾಡ್ಕೊಳೋದು. ಸ್ಟಿಚಿಂಗ್ ಸ್ವಲ್ಪ ಲಾಂಗ್ ಇದೆ, ಚಿಕ್ಕದಿಟ್ಕೊಳ್ಳಿ, ಶೇಪಲ್ಲಿ ನೀಟಾಗಿ ಸ್ಟಿಚಿಂಗ್ ಮಾಡೋ ಥರ ಆ ಸೆಂಟ್ರಿಗೆ ಕರೆಕ್ಟಾಗಿ ಬಂದು ಪಾಯಿಂಟ್ನ ನೀಟಾಗಿ ನಿಲ್ಲಿಸ್ಕೊಳ್ಳಿ. ಸ್ಟಿಚಿಂಗ್ ಹಾಕ್ಕೊಂಡು ಸರಿನಾ, ಈ ಥರ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. 1/4 ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದನ್ನು ನಾನು ಶೋಲ್ಡರ್ ಶೇಪು 3.25 ಇಂಚ್ ತೆಗ್ದಿರೋದು, ಸರಿನಾ. 3.25 ಇಂಚ್ ತೆಗ್ದಿರೋದ್ರಿಂದ ನೋಡಿ 1/4 ಇಂಚು ನನಗೆ ಇಲ್ಲಿ ಹೋಯಿತು, 3 ಇಂಚ್ ಹೋಗುತ್ತೆ. ರೆಡಿ ಶೋಲ್ಡರ್ ಬಂದು 2.25 ಇಂಚ್ ಬೇಕಾಗಿರೋದು. ಈಗ ಇಲ್ಲಿ 3 ಇಂಚ್ ಇದೆ, ಮಾಮೂಲಿ 1/2 ಇಂಚು ಫ್ರಂಟ್ ಬೇಕು. ನಾವು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಹೋದ್ರೂ 2.25 ಇಂಚ್ ಉಳ್ಕೊಡುತ್ತೆ, ಸರಿನಾ. ಆ ಥರ ಒಂದು ಇದಿರಬೇಕು. ಈಗ ನಾವು 2 ಇಂಚ್ ತೆಗೆದುಬಿಟ್ಟಿದ್ದೀವಿ, 2.25 ಇಂಚ್ಗೆ ನಾವು ಸ್ಟಿಚಿಂಗ್ ಹಾಕೋಕ್ಕಾಗೋದಿಲ್ಲ. 2 ಇಂಚು ನೆಕ್ ತೆಗೆದಿದ್ರೆ ನಾವು 2.25 ಇಂಚ್ಗೆ ಸ್ಟಿಚಿಂಗ್ ಬರೋ ಥರನೇ ನಾವು ಹಾಕ್ಕೋಬೇಕು ಫ್ಯೂಸಿಂಗ್. ಅದಕ್ಕೆ ಫ್ಯೂಸಿಂಗ್ ಮೇಲೆ ಸ್ಟಿಚಿಂಗ್ ಬರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋಂಗೆ ನಾವು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡಬೇಕು. ನೆಕ್ಕಿನ ಅಗಲ 2 ಇಂಚು, ನಾನು ಫ್ಯೂಸಿಂಗ್ ಕಟ್ ಮಾಡಿರೋದು 2.25 ಇಂಚ್ಗೆ, ಯಾಕೆಂದರೆ ಅದ್ರ ಮೇಲೆ ಸ್ಟಿಚಿಂಗ್ ಬರುತ್ತಲ್ಲ. ನೋಡಿ ಈ ಥರ ಕಟ್ ಮಾಡ್ಕೊಂಡು ನ್ಯಾಚ್ ಹೊಡ್ಕೊಳ್ಳಿ. ಸ್ಟಿಚಿಂಗು ಹುಷಾರು, ಸ್ಟಿಚಿಂಗ್ ಎಲ್ಲ ಕಟ್ ಮಾಡ್ಕೊಬಿಟ್ರೆ ಕಷ್ಟ ಆಗುತ್ತೆ, ಆಮೇಲೆ ಎಲ್ಲ ಬಟ್ಟೆ ವೇಸ್ಟ್ ಆಗುತ್ತೆ. ಈ ಥರ ಆದಮೇಲೆ ನಿಮಗೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಬೇಕು ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಟಾಪ್ ಸೈಡಿಂದ ಕಿನಾರಿ ಹಾಕ್ಕೊಳ್ಳೋಣ, ಸರಿನಾ. ಇದನ್ನು ನೀಟಾಗಿ ಟರ್ನ್ ಮಾಡ್ಕೊಂಡು
ಆಯಿತಾ. ಏನಿದೆ ಫ್ಯೂಸಿಂಗ್ದು ಬಟ್ಟೆ ಟಾಪ್ ಸೈಡಿಗೆ ಹೋಗಬಾರ್ದು, ಮತ್ತು ಇದೂ ಅಷ್ಟೇ ಇನ್ಸೈಡ್ಗೆ ಹೋಗಬಾರ್ದು, ಮಧ್ಯಕ್ಕೆ ಕರೆಕ್ಟಾಗಿ ಕಟ್ಟಿ ಆಯಿತಾ ಸ್ಟಿಚಿಂಗು ಮಾಡಿ. ನೋಡಿ ಯಾವ ಥರ ಬಂತು ಅಂತ ಅಂದ್ಬಿಟ್ಟು ಇದಾಯ್ತಲ್ವಾ, ಇದಾಯಿತು. ಇಲ್ಲಿ ಮಾರ್ಕ್ ಇದೆಯಲ್ವಾ, ಇಲ್ಲಿ ಸೇಮ್ ಅದ್ರದ್ದೇ ಮಾರ್ಕು ಬಂದೈತೆ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಬ್ಯಾಕು ಅಂತ ಅಂದ್ಬಿಟ್ಟು, ಸರಿನಾ. ಇದೇ ಥರನೇ ಎಲ್ಲ ನೆಕ್ಕು ಇದೇ ಥರನೇ ಸ್ಟಿಚಿಂಗ್ ಮಾಡ್ಕೊಂಡು ಈಗ ಫ್ರಂಟ್ನ ರೆಡಿ ಮಾಡ್ಕೊಂಡು ನಾವು